Yeah. Correct. ಯಾ ರಿಯಲಿ ರಿಯಲಿ ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ರಿಯಲ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡೋದು, ಅವ್ರ ಫೀಡ್ಬ್ಯಾಕು, ಅವ್ರ ವಿಜುವಲ್ಸು ಕೇಳೋಕ್ಕೆ ತುಂಬ ಇಂಪಾಗಿತ್ತು. ಆ್ಯಂಡ್ ದ ರೆಸ್ಪಾನ್ಸ್ ಈಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ದೇ ಆರ್ ಅಕ್ಸೆಪ್ಟಿಂಗ್ ದ ಸ್ಟೋರಿ ಲೈನ್ ಆ್ಯಂಡ್ ದ ಮೇಕಿಂಗ್, ಕ್ಲೈಮ್ಯಾಕ್ಸ್ ಇರ್ಬೋದು, ಸಾಂಗ್ಸ್ಗಳಿರ್ಬೋದು, ಎವ್ರಿಥಿಂಗ್ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆ್ಯಂಡ್ ಇಟ್ಸ್ ಅ ಫೆಂಟಾಸ್ಟಿಕ್ ಫೀಲಿಂಗ್ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಹೆಣ್ಣು ಮಣ್ಣು ಒಂದು ಎಲ್ಲದೂ ಕಾರಣ ಆಗುತ್ತೆ. ಒಂದು ಲಾಸ್ಟ್ ಒನ್ ಇದ್ರನ್ನೇ ಇದೆಲ್ಲ ಮಾಡೋಕ್ಕಾಗೋದು. ಸೊ ಎಸ್, ಪ್ರಪಂಚದಲ್ಲಿ ನಡೆಯೋದು ಎಲ್ಲ ವಿಷಯಗಳನ್ನು ಯಾವುದಕ್ಕೋ ಒಂದು ರಿಲೇಟ್ ಅಂತ ನೋಡಿದಾಗ ಹೆಣ್ಣು ಮಣ್ಣು ಮಣ್ಣು ಇದಕ್ಕೇ ರಿಲೇಟೆಡ್ ಆಗಿರುತ್ತೆ. ಎಸ್, ಅದು ಒಂದು ಲೈನ್ ನಮಗೆ ಇಲ್ಲಿ ರಿಲೇಟೆಡ್ ಆಗಿದೆ, ಸ್ಟೋರಿ ಲೈನ್ಗೆ. ಅದು ಕೂಡ ಒಂದು ರಿಲೇಟೆಡ್ ಆಗಿದೆ ಸರ್. ಹಾಂ, ಕರೆಕ್ಟ್. ಇಲ್ಲ, ಇದೇನೆಂದರೆ ಚಿಕ್ಕಮಂಗ್ಳೂರು ಸೈಡು ಮಲೆನಾಡು, ಅರೆಮಲೆನಾಡಲ್ಲಿ ದಟ್ ಈಸ್ ದ ವೇ ಅವ್ರು ಹಂಟ್ ಮಾಡೋದು. ವೈಲ್ಡ್ ಬೋರ್ನ ಹೆಂಗೆ ಹಂಟ್ ಮಾಡ್ತಾರೆ ಅದನ್ನೇ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿ ನಾವು ಕನ್ವರ್ಟ್ ಮಾಡಿದ್ದೀವಿ. ಅದು ಆಡಿಯನ್ಸಿಗೆ ತುಂಬ ಇಷ್ಟ ಆಗ್ತಾ ಇದೆ. ಅಂದರೆ ವಿಲೇಜಲ್ಲಿ ನಾವೆಲ್ಲರೂ ನೋಡಿದ್ರೆ ಒಂದು 50 ವರ್ಷ ಹಿಂದೆ ಹೋದರೆ ಎಲ್ಲರೂ ಹಳ್ಳಿಯವರೇ, ಎಲ್ಲ ಹಳ್ಳಿ ಕಡೆಯಿಂದನೇ ಬಂದಿರೋದು. ಅವ್ರು ಅವಾಗ ಆ ಟೈಮಲ್ಲಿ ಯಾವ ಥರ ಹಂಟಿಂಗ್ ಮಾಡ್ತಾಯಿದ್ರು, ಫ್ರೆಂಡ್ಸ್ ಜೊತೆ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾಯಿದ್ರು, ಎಲ್ಲರಿಗೂ ಲೈಫಲ್ಲಿ ಆಗಿರುವಂಥದ್ದೇನೆ. ಈಗ ನಮ್ಮ ತಂದೆ, ನಮ್ಮ ತಾತಂದರು ಇದೆಲ್ಲ ಮಾಡ್ಕೊಂಡೇ ಬಂದಿರ್ತಾರೆ. ಅದು ರಿಯಲ್ ಆಗಿ ನಾವು ತೋರಿಸಿರೋದ್ರಿಂದ ಜನಕ್ಕೆ ತುಂಬ ಅಕ್ಸೆಪ್ಟೆನ್ಸ್ ಆಗ್ತಾ ಇದೆ. ಅದು ನಮಗೆ ತುಂಬಾ ಖುಷಿ ತಂದಿದೆ. ಸಿನ್ಸ್ ಇಟ್ ಇಸ್ ಅ ರಿಯಲ್ ಇನ್ಸಿಡೆಂಟ್ ಮೂವಿ ಇರೋದ್ರಿಂದ. ಸೊ ಆ್ಯಂಡ್ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಆ್ಯಂಡ್ ಕೋರಿಲೇಟಿಂಗ್ ವಿತ್ ದೇರ್ ಫ್ಯಾಮಿಲೀಸ್. ಅದು ತುಂಬ ಇಷ್ಟ ಆಗ್ತಿದೆ ಜನಕ್ಕೆ. ಸೊ ಅಲಾಂಗ್ ವಿತ್ ದಟ್, ಎಸ್, ರತುನಿ ರತಿನಿ ಸಾಂಗ್ ಇರ್ಬೋದು, ಕ್ಲೈಮ್ಯಾಕ್ಸ್ ಸಾಂಗ್ಗಳಿರ್ಬೋದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಲಾಸ್ಟ್ 1 hour ಡ್ಯೂರೇಷನ್ ಏನಿದೆ, ನಾನ್ ಸ್ಟಾಪ್ ಎಂಟರ್ಟೈನ್ ಮಾಡೋವಂಥದ್ದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಎಮೋಷನಲ್ ಸಾಂಗ್ಗಳಿರ್ಬೋದು. ಸೊ ಅದು ಸಸ್ಪೆನ್ಸ್ ಇರ್ಬೋದು. ದಟ್ ಈಸ್ ಎಕ್ಸೈಟಿಂಗ್ ಎವ್ರಿ ಆಡಿಯನ್ಸ್. ಯಾ, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಬೇರೆ ಥರನೇ ಇತ್ತು. ಸೊ ಆಡಿಯನ್ಸ್ ಯಾವ ಥರ ನಿಮಗೆ ರಿಯಾಕ್ಷನ್ ಕೊಡ್ತಾರೆ? ಕರೆಕ್ಟ್. ಯಾರು ಈಗ ಆಲ್ಮೋಸ್ಟ್ ಆಲ್ ಇನ್ನೇನು ಕ್ಲೈಮ್ಯಾಕ್ಸ್ ಮುಗೀತು ಅನ್ನೋ ಫೀಲಲ್ಲಿ ಇರ್ತಾರೆ, ಫೈಟ್ ಮುಗಿದಷ್ಟೇ. ಬಟ್ ಆ ಕ್ಲೈಮ್ಯಾಕ್ಸ್ ಅವರಿಗೆ ನೆವರ್ ಎಕ್ಸ್ಪೆಕ್ಟೆಡ್. ಆ ಲಾಸ್ಟ್ ಮೂಮೆಂಟ್ ಇನ್ನೊಂದು ಫೀಲ್ ಚೇಂಜ್ ಮಾಡುತ್ತೆ. ಈವನ್ ಆಡಿಯನ್ಸ್ನ ಕಂಪ್ಲೀಟ್ ಫೀಲಿಂಗ್ ಇರ್ಬೋದು. ಆಮೇಲೆ ಅವರು ವೇ ಆಫ್ ಥಿಂಕಿಂಗ್ ಏನಿತ್ತು ಎಂಟೈರ್ ಮೂವಿಯಲ್ಲಿ, ಅದು ಎಂಟೈರ್ ಮೂವಿ ವೇ ಆಫ್ ಥಿಂಕಿಂಗ್ಗೆ ಫುಲ್ ಚೇಂಜ್ ಆಗುತ್ತೆ. ಸೊ ಅದು ಅವ್ರಿಗೆ ಏನನ್ಸುತ್ತೆ, ಸಮಥಿಂಗ್ ಸ್ಪೆಷಲ್ ಅನ್ನೋ ಒಂದು ಫೀಲಿಂಗು ಜಾಸ್ತಿ ಆಗ್ತದೆ. ಸೊ ಸಿನಿಮಾದಲ್ಲಿ ಕೆಲವು ಸೀನು ಸಿಜೆ ವರ್ಕಿತ್ತು, ಕರೆಕ್ಟ್. ಕೆಲವು ರಿಯಲಿಸ್ಟಿಕ್ ಇತ್ತು. ಸೊ ಯಾವ್ದು ನಿಮಗೆ ಹೆಂಗೆ ಇಷ್ಟ ಆಯಿತು ಸರ್? CG ವರ್ಷಗಳ ಇಷ್ಟ ಆಯ್ತಾ? ಇಷ್ಟ ಆಯಿತು. ಸೊ ಇವಾಗ ಬೆಟ್ಟದಾಗಿರ್ಬೋದು, ಕಾಡು, ಅದೆಲ್ಲ ರಿಯಲಿಸ್ಟಿಕ್ ಪ್ಲೇಸ್ಗಳು. ಕರೆಕ್ಟ್ ಕರೆಕ್ಟ್. ಇಲ್ಲ, ಅದು ರಾಣಿಜೇರಿ ಅಂತ ಹೇಳ್ಬಿಟ್ಟು, ಕುದುರೆಮುಖ ಮತ್ತು ರಾಣಿಜೇರಿ ಅಂತ ಪ್ಲೇಸು. ಅಲ್ಲೇ ನಾವು ಮಾಡಿದ್ದು. ಇವನ್ ನಮ್ಮ CG ಟೀಮ್ ಎಲ್ಲ ಅಲ್ಲೇ ಬಂದುಬಿಟ್ಟು CG ಮಾಡಿದ್ದು. ಅವ್ರದ್ದು ಪ್ಲಾನೇ ಆಗಿತ್ತು ಮೊದಲೇ, ಸ್ಟೋರಿ ಬೋರ್ಡ್ ಎಲ್ಲ ರೆಡಿ ಆಗಿದ್ದರಿಂದ ಅದೇನು ಕಷ್ಟ ಆಗಿರಲಿಲ್ಲ. ಎಲ್ಲ ಟೀಮೇ ಅಲ್ಲಿ ಬಂದು 15 ಜನ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡಿ, ಗ್ರೀನ್ ಮ್ಯಾಟ್ ಎಲ್ಲ ಯೂಸ್ ಮಾಡಿ, ಸೀನ್ಗಳನ್ನೆಲ್ಲ ಕಂಪೋಸ್ ಮಾಡಿದ್ರಿಂದ ಅದಕ್ಕೆ ರಿಯಲಿಸ್ಟಿಕ್ ಆಗಿ ತುಂಬ ಬಂದಿದೆ. ಅದರ್ವೈಸ್ ಇನ್ನು ಬರೀ ಗ್ರೀನ್ ಮ್ಯಾಟಲ್ಲಿ ಮಾಡಿದ್ರೆ ಅದು ಕ್ವಾಲಿಟಿ ತೆಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈವನ್ ಎವ್ರಿ ಆಡಿಯನ್ಸ್, ಮಂಗಳೂರಲ್ಲಿ ಇರ್ಬೋದು, ಇಲ್ಲಿರ್ಬೋದು, CG ವರ್ಕ್ ಬಗ್ಗೆ ದೇ ಆರ್ ಸೇಯಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಬಿಕಾಸ್ ದ ಕ್ವಾಲಿಟಿ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಸೊ ಕರೆಕ್ಟ್. ಸೊ ವೆರಿ ವೆರಿ ಎಕ್ಸೈಟಿಂಗ್ ಅಂದರೆ ಇದು ಈಗ ಇವತ್ತು ನೋಡಿದ್ದಾರೆ ಮೂವಿನ. ತುಂಬ ಶೋಗಳಿದೆ ಇವತ್ತು. ಆಲ್ಮೋಸ್ಟ್ 115 ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ. ಜನ ನೋಡ್ತಾರೆ. ಆಲ್ರೆಡಿ ಇಫ್ ಯು ಸಿ ಆಲ್ಮೋಸ್ಟ್ 70% ಎಲ್ಲ ಆರೆಂಜ್ ತೋರಿಸ್ತಿದೆ, 70% ಫಿಲ್ಲಿಂಗ್ ಫಾರ್ ಕರಿಗಾಡ. ಅದು ನಮಗೆ ತುಂಬ ಖುಷಿ ಕೊಟ್ಟಿರೋವಂಥದ್ದು. ನೀವೀಗ ಬುಕ್ ಮೈ ಶೋಲ್ಲಿ ನೋಡಿದ್ರೆ 70 to 75% ಎಲ್ಲ ಆರೆಂಜ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಆ್ಯಂಡ್ ಬುಕ್ ಮೈ ಶೋ ರೇಟಿಂಗ್ ಕೂಡ ಇವನ್ 9.9 ಇಸ್ ಗೋಯಿಂಗ್ ಇನ್ ದಟ್ ವೇ. ಸೊ ಅದು ಎಲ್ಲ ಕರ್ನಾಟಕದ ಆಡಿಯನ್ಸ್ ಇರ್ಬೋದು, ಯಾರ್ಯಾರು ನೋಡ್ತಾ ಇದ್ದಾರೆ, ದೇ ಆರ್ ಗಿವಿಂಗ್ ದಟ್ ರೇಟಿಂಗ್ ಆ್ಯಂಡ್ ಸಪೋರ್ಟಿಂಗ್. ಎಸ್, ಮಾರ್ಕೆಟಿಂಗ್ ಅಂದರೆ ಈಗ ವರ್ಡ್ ಆಫ್ ಮೌತ್ ಅಷ್ಟೇ. ಎಲ್ಲ ಮಾಡಿ ಆಯಿತು ಮಾರ್ಕೆಟಿಂಗ್. ಜನಕ್ಕೆ ನಾವು ತುಂಬ ಏನು ಫುಲ್ ಮಾಡಲಿಕ್ಕಾಗಲ್ಲ. ಹಂಗಿದೆ ಹಿಂಗಿದೆ ಅಂತ ಹೇಳಿ ನಾವೇನೇ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರು ಅವ್ರು ನೋಡಿದ ಮೇಲೆ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ಲು. ಇವತ್ತು ನೋಡ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಫೈನಲ್ ಆಗಿ ಹೋಗುತ್ತೆ ಅಷ್ಟೇ. ಸೊ ಸೋ ಫಾರ್ ಅವರ್ ಫೀಲಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಈವನ್ ದ ವೇ ದೇ ಆರ್ ಟಾಕಿಂಗ್ ಆ್ಯಂಡ್ ಸ್ಮೈಲ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಎಸ್ ದೇ ಆರ್ ಎಂಜಾಯಿಂಗ್ ಎ ಲಾಟ್ ಅಂತ. ಸೊ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿರೀಕ್ಷಾ ಶೆಟ್ಟಿ. ಇವತ್ತು ಕರಿಕಾಡ ಸಿನಿಮಾದ ಫಸ್ಟ್ ಶೋ ನೋಡ್ಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಆಡಿಯನ್ಸ್ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. 2 ಪ್ರೀಮಿಯರ್ ಶೋ ಮಾಡಿದ್ವಿ, ಮಂಗಳೂರಲ್ಲಿ ಮಾಡಿದ್ವಿ, ಆಮೇಲೆ ಕಪಾಲಿಯಲ್ಲಿ ಮಾಡಿದ್ವಿ. ತುಂಬಾ ಖುಷಿಯಾಗಿತ್ತು ರಿಯಾಕ್ಷನ್ಸ್. ಬಟ್ ರಿಲೀಸ್ ಅವತ್ತಿರೋ ಥ್ರಿಲ್ಲು ಬೇರೆ. ಸೊ ಈ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದೆ. ಆ್ಯಂಡ್ ಪಬ್ಲಿಕ್ ಆಡಿಯನ್ಸಿಂದ ನಮ್ಮ ಮೂವಿನ ಎಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಖುಷಿ ಎಲ್ರಿಗೂ ಖುಷಿ ಆಗಿದೆ. ಎಲ್ಲರೂ ಬಂದು ಹೊಗಳ್ತಾ ಇದ್ದಾರೆ. ತುಂಬ ಎಕ್ಸೈಟ್ಮೆಂಟ್ ಇದೆ. ಇವತ್ತು ಫುಲ್ ಡೇ ಆ ಫೀಲಿಂಗ್ ಹೆಚ್ಚಾಯಿತು. ಓಕೆ ಮೂವಿ ಚೆನ್ನಾಗಿ ಬಂದಿದೆ ಅಂತ. ಸೊ ಇವತ್ತು ಥಿಯೇಟರ್ ವಿಸಿಟ್ಸಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್
ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ ಈ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಬಂದು ಈ ಮೂವಿನ ಸಪೋರ್ಟ್ ಮಾಡಿ ಗೆಲ್ಲಿಸಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಮನೇಲಿರೋ ಚಿಕ್ಕವರು ದೊಡ್ಡವರು ಎಲ್ಲರ ಜೊತೆ ಬಂದು ಈ ಮೂವಿನ ಎಂಜಾಯ್ ಮಾಡ್ಬೋದು. ಯಾಕಂದರೆ ಇದೊಂದು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಮೂವಿ. ಪ್ಲೀಸ್ ಬಂದು ಥಿಯೇಟರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೊರಗಡೆ ಬಂದ ತಕ್ಷಣ ಎಲ್ಲರೂ ಅದೇ ಹೇಳಿದ್ದು, ಆ ಸ್ಕ್ರೀನ್ ಟೈಮ್ ಒಂದು ಆ್ಯಕ್ಟ್ರೆಸ್ಸಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋದು ಖುಷಿ ಆಯಿತು ನಮಗೆ ಅಂತ. ಆ್ಯಂಡ್ ನೀವು ನೋಡಿದ್ರೆ ಒಂದು ಸ್ವಲ್ಪ ಗ್ಲ್ಯಾಮರಸ್ ರೋಲ್ ಕೂಡ ಅಲ್ಲ, ಒಂದು ಹಳ್ಳಿ ಹುಡುಗಿ ಚೆನ್ನಾಗಿರೋ ನೀಟಾಗಿರೋ ರೋಲ್. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಇನ್ನೊಂದ್ಸಲ ಏನಂತಾರೆ, ಸ್ಕ್ರೀನ್ ಟೈಮಿಂಗ್ ಜಾಸ್ತಿ ಕೊಟ್ಟ ತಕ್ಷಣ ನಾವು ನಮ್ಮ ಆ್ಯಕ್ಟಿಂಗ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಥವಾ ಆ್ಯಕ್ಟಿಂಗ್ ಸ್ಕೋಪ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಆ್ಯಕ್ಚುಲಿ ಡೈರೆಕ್ಟರ್ ಸರ್ಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ಸ್ಟೋರಿ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಾನು ಮೊದಲು ಅದೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದು ಸ್ಕ್ರೀನಲ್ಲಿ ಬರೇ ಬಂದೋಗುವಂಥ ಕ್ಯಾರೆಕ್ಟರ್ಸ್ ಇಲ್ಲ. ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟರ್ಗೂ ನೀವು ಲಾಸ್ಟ್ವರೆಗೂ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಸೊ ಹಾಗೆ ನನ್ನ ಕ್ಯಾರೆಕ್ಟರ್ಗೂ ಆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಇವತ್ತು ಸ್ಕ್ರೀನ್ ಮೇಲೆ ಆ ಹಾರ್ಡ್ ವರ್ಕ್ ಆಗಿರಲಿ, ನಾವು ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ಇವತ್ತು ಬಂತು. ಸೊ ಅದು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.